ನಿಮ್ಮೆಲ್ಲ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ನೋಡು. ಬೇರೆ ಮೇಲಧಿಕಾರಿ ಯಾರಿದ್ದಾರೆ? ಕಾಯ್ದೆ ಅನ್ನೋದಿಲ್ಲ. ನಿಮ್ಮ ಮನಿ ಪೊಲೀಸ್ ಸ್ಟೇಷನ್, ನಿಮ್ಮ ಮನಿ ಇದು ಮಾಡಿದಿರ, ಜೈಲ್ ಅದು. ಯಾರು ಕೇಳವ್ರು ನಿಮ್ನ? ನಡೆಯಪ್ಪ ತಗೋ ಗಾಡಿ. ಏನ್ ಮಾಡ್ತಾರೆ ಇವರು? ಸ್ಟೇಷನ್ ಅಲ್ಲಪ್ಪ, ಜೈಲಿಗೆ. ಏನ್ ಪ್ರಾಬ್ಲಮ್ ರೀ ನಿಮ್ಗೆ? ಯಾರು ಕ್ಲೈಂಟ್ಸ್ ಇರ್ತಾರೆ ಅಲ್ಲಿ, ಇನ್ಸ್ಟ್ರಕ್ಷನ್ ತಗೋಬೇಕು. ಗಾಡಿ ಹಾಕ್ಬಿಡಲ್ಲ ಒಳಗಡೆ. ವಾಟ್ ಇಸ್ ಪ್ರಾಬ್ಲಮ್? ಯಾರು ಹೇಳಿದ್ ಸರ್? ನಮ್ಮ ಸಾಹೇಬ್ರ ಅನುಮತಿ ಮೇರೆಗೆ ಯಾರು ಅನುಮತಿ? ಏನು ಅಡ್ವೊಕೇಟ್ ಇದೆ ಗೊತ್ತ? ಅರ್ಥ ಆಗಲ್ಲ. ಹೌದು ಸರ್, ಜೈಲ್ ಇರುವುದು ಯಾರೀಗ? ನಿಮ್ಗಾಗಿ ಇರೋದು ಪ್ರಾಬ್ಲಮ್ ಏನಿದೆ ನಿಮ್ಗೆ? ಅನುಮತಿಗೆ ನಮ್ಮ ಮೇರೆಗೆ ನಾವು ಕೆಲಸ ಹೇಳಿ, ಅನುಮತಿ ತಗೋಳಿ. ತೋಳ್ತೀವಿ ಸರ್. ತಮ್ಮ ಹೆಸರು ಹೇಳಿ ಸರ್. ಕೃಷ್ಣ ನಾಯ್ಕ್ ಅಂತ ಹೇಳಿ. ಯಾರು ಕೊಡ್ತೀನಿ? ಏನ್ ಪರ್ಪಸ್? ಇನ್ಸ್ಟ್ರಕ್ಷನ್ ತಗೋಬೇಕು. ಜೈಲ್ ನಲ್ಲಿ ಇದ್ದಾರೆ, ಮರ್ಡರ್ ಕೇಸ್ ನಲ್ಲಿ. ಕಸ್ಟಡಿ ಏನಿಲ್ಲ, ಅವ್ನು ಜೈಲ್ ನಲ್ಲಿ ಇದ್ದಾರೆ ಅಂದ್ರೆ ಅದು ನಿಮ್ ಇದರಲ್ಲೇ ಮಾಡಿದ ಅಂತ ತಿಳ್ಕೊಂಡ್ರ? ತಗೊಳ್ಳಿ, ಇನ್ಸ್ಟ್ರಕ್ಷನ್ ತಗೊಳ್ಳಿ. ಯಾರು ಹೇಳೋರು ಕೇಳೋರಿಲ್ಲ ನಿಮ್ಗೆ ಸರ್. ಅಡ್ವೊಕೇಟ್ಸ್ ಇದಾರೆ. ಲಾಸ್ಟ್ ನೋಡ್ರಿ, 1 ಗಂಟೆಗೆ ಬಂದಿದ್ದೀನಿ, 3 ಗಂಟೆಗೆ ಹೇಳಿದಿರಾ. ಈಗ ಬಂದ ಮೇಲೆ ಏನ್ ಹೇಳ್ತಾ ಇದೀರಾ? ಒಳಗೆ ಅನುಮತಿ ತಗೋಬೇಕಂತೀರಾ? ಜೈಲ್ ಮೇಲೆ ಒಂದು ಹೇಳಿ ಹೇಳ್ತಾ ನಿಮ್ಗೆ ಕಳಿಸಿ. ಇಟ್ ಈಸ್ ಯುವರ್ ಡ್ಯೂಟಿ. ಯಾಕೆ ಕಾರ್ ಯಾಕೆ ಬಿಡಲ್ಲ ಹೇಳಿ? ಕಾರ್ ಯಾಕೆ ಬಿಡಲ್ಲ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಬರೆದು ಕೊಡಿ. ಕಾರ್ ಅಡ್ವೊಕೇಟ್ ಕಾರ್ ಬಿಡಲ್ಲ ಅಂತ ಇನ್ಸ್ಟ್ರಕ್ಷನ್ ತಗೋಬೇಕು. ಜೈಲ್ ನಲ್ಲಿ ಇದಾರೆ, ವಕಾಲತ್ ತಗೋಬೇಕು. ಮತ್ತೆ ಪ್ರಾಬ್ಲಮ್ ಏನಿದೆ? ಪ್ರತಿಯೊಬ್ಬರು ಮಾತಾಡ್ತೀರಾ, ಬರೆದು ಬಿಡ್ಬೇಕು. ವಕೀಲರು ಬಿಡಲ್ಲ ಅಂತೇಳಿ ಅದನ್ನ ನೋಡ್ಕೊಳ್ತೇವೆ. ಮತ್ತೇನು ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಅನುಮತಿ ಅಂದ್ರೆ ಏನು? ಅಡ್ವೊಕೇಟ್ಸ್ ಗೊತ್ತಾಗಲ್ಲ ನಿಮ್ಗೆ? ಕಾಯ್ದೆ ಅನ್ನೋದಿಲ್ಲ. ಹೇಳೋರು ಕೇಳೋರು ಯಾರಿಲ್ಲ ನಿಮ್ನ? ಏನಾಯ್ತು, ಬಿಡ್ತೀರಾ ಇಲ್ಲ? ಅವರಿಗೆ ವೆಹಿಕಲ್ ನ ಪಾರ್ಕ್ ಮಾಡಿಲ್ಲ. ಅವ್ರಿಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇತ್ತು, ಇಲ್ಲ ನಡಿಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಡ್ರಾಪ್ ತಗೊಳಕ್ ಹೇಳಿ. ಸೀನಿಯರ್ ಇದಾರೆ, ವೆಹಿಕಲ್ ಕೊಡಿ, ಪರವಾಗಿಲ್ಲ. ಅದರ್ವೈಸ್ ಎಲ್ಲರಿಗೂ ಕೂಡ ಪಾರ್ಕ್ ಮಾಡ್ತೀವಿ. ಎಮರ್ಜೆನ್ಸಿ ಸಿಚುವೇಶನ್ಸ್ ಇದ್ದಾಗ ಮಾತ್ರ ಈ ತರ ಎಲ್ಲ ಹೆಲ್ತ್ ಇಶ್ಯೂಸ್ ಇದ್ರೆ ಅಷ್ಟೇ ಮಾಡ್ತೀವಿ. ಅವ್ರು ಹೇಳಿ ಅದಕ್ಕೆ ಪ್ರೈವೇಟ್ ಪಾರ್ಕಿಂಗ್ ಪ್ಲೇಸಸ್ ಇದೆ. ಇಲ್ಲ, ಬಿಟ್ಟು ಬರ್ತಾರೆ, ನಮಗೆ ಬಿಟ್ಟು ಬರ್ತಾರೆ. ಬೇಕಾದ್ರೆ ಇಲ್ಲಿ ಫ್ರಂಟ್ವರೆಗೆ ಡ್ರಾಪ್. I am more than 60 years old. My driver is there. I am 60 years old. My driver ಪರ್ಪಸ್ ಎಮರ್ಜೆನ್ಸಿ ಇದ್ರೆ ಮಾತ್ರ ಟಾಪ್ ತಗೊಂಡು ವಾಪಸ್ ಕಳಿಸ್ಕೊಡ್ಬೇಕು ಸರ್. ಅದರ್ವೈಸ್ ಪ್ರೈವೇಟ್ ವೆಹಿಕಲ್ ಎಂಟ್ರಿ ಇಲ್ಲ ಅಂತ ನಮಗೆ ಹೇಳ್ತಾರೆ. ನಿಮ್ಮ ವೆಹಿಕಲ್ ಕೊಡಿ. ಪ್ರೈವೇಟ್ ವೆಹಿಕಲ್ ಇಲ್ಲ, ನಿಮ್ಮ ವೆಹಿಕಲ್ ಕೊಡಿ. How I can walk being an advocate? I am not the common man. ಹೇಳಿ, ಸರ್ಕ್ಯುಲರ್ ಇದು ಇಶ್ಯೂ ಮಾಡಿ. ಅದನ್ನ ಆರ್ಡರ್ ತರ್ತೇವೆ ಹೈಕೋರ್ಟ್ದಿಂದ. ಸರ್ಕ್ಯುಲರ್ ಇಶ್ಯೂ ಮಾಡಿ, ರೈಟಿಂಗ್ ಕೊಡಿ ನಮ್ಗೆ. ಡ್ರಾಪ್ ಮಾಡ್ಲಿ, ಪರವಾಗಿಲ್ಲ. ವಕೀಲರು ಇದಾರೆ, ಅವ್ರಿಗೂ ಎಲ್ಲ ಅರ್ಥ ಆಗ್ತದೆ. ಕಾನೂನಾತ್ಮಕವಾಗಿ ನಾವು ಸೆಕ್ಯೂರಿಟಿ ಆಸ್ಪೆಕ್ಟ್ ಏನ್ ಮಾಡ್ಬೇಕು ಕ್ರಮ ನಾವು ತಗೋತೀವಿ. ಅದಕ್ಕೆ ಅವ್ರು ಕೋಆಪರೇಟ್ ಮಾಡ್ಬೇಕು. ಸೊ ಅದನ್ನ ಬಿಟ್ಟು ನಾವು ಬಿಡಲ್ಲ ಅಂತ. ಈಗ ನಾವು ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದ, ಪ್ರಾಬ್ಲಮ್ಸ್ ಇದ್ದ ಡ್ರಾಪ್ ಹಾಕ್ಸ್ಕೊಳಕ್ ಹೇಳಿ. ಅದನ್ನ ಬಿಟ್ಟು ಈಗ ಮತ್ತೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಈಗ ಇದು ಮಾಡಿದ್ರೆ ನಾವೇಗ್ ಮಾಡ್ಬೇಕು? ಇವ್ರು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಇವ್ರು ಹೇಗ್ ಮಾಡಿದ್ರೆ ಹೇಗೆ? ಈಗ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಗೆ ಸಪೋರ್ಟ್ ಮಾಡ್ತೀವಿ. ಆಯ್ತು, ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡೋಣ, ಪರವಾಗಿಲ್ಲ. ಹೇಗ್ ಹೋಗ್ಬೇಕು? 1-2 ಕಿಲೋಮೀಟರ್. 2 ಕಿಲೋಮೀಟರ್ ಎಲ್ಲಿದೆ ಸರ್? 200 ಮೀಟರ್ ಇದೆ ಸರ್. ಆಯ್ತು, ನಮ್ ಡ್ರಾಪ್ ಮಾಡಿ ಬರ್ತಾರಲ್ಲ, ವೆಹಿಕಲ್ ಇದೆ ಅಲ್ಲ, ಪೊಲೀಸ್ ಸ್ಟೇಷನ್ ಪ್ರಾಬ್ಲಮ್ ಇದೆ, ಸೆಕ್ಯೂರಿಟಿ ಪರ್ಪಸ್ ಅಂತ ಚೆಕ್ ಮಾಡಿ. ಏನಿದೆ ಚೆಕ್ ಮಾಡಿ. ಸೆಕ್ಯೂರಿಟಿ ಇದೆ ಅಂತ ಹೇಳಿದ್ರಲ್ವಾ, ಚೆಕ್ ಮಾಡಿ. ದೆನ್ ನಮ್ ಡ್ರಾಪ್ ಮಾಡಿ ಬರ್ರಿ, ಚೆಕ್ ಮಾಡಿ. ಅಥವಾ ರೈಟಿಂಗ್ ನಲ್ಲಿ ಕೊಡಿ. ಐ ವಿಲ್ ಸಿ ಯು ಅಟ್ ಕೋರ್ಟ್. ಬರಲ್ಲ ಒಳಗೆ, ಆಯ್ತಾ? ಡ್ರಾಪ್
ಹೇಳು ಡ್ರಾಪ್ ಮಾಡಿ ವಾಪಸ್ ಬರ್ಬೇಕು.